ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಇನ್ಸ್ಪೆಕ್ಟರ್, ನಿಮ್ಗೊಂದು ಇನ್ಫಾರ್ಮೇಶನ್ ಇದೆ. ನೀವು ಇಮ್ಮಿಡಿಯೇಟ್ ಆಗಿ ನಾನು ಹೇಳೋ ಲೊಕೇಶನ್ಗೆ ಬರಬೇಕು. ಈಗ ಅದೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ ಇನ್ಸ್ಪೆಕ್ಟರ್. ನೀವು ಅರ್ಜೆಂಟಾಗಿ ಬನ್ನಿ, ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸರಿ, ಹಾಗೆ ಆಗಲಿ, ನೀವು ಹೇಳಿದಾಗೆ ಮಾಡೋಣ. ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು. ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಯಾಕೆಂದ್ರೆ ಇವತ್ತಿಂದು ನಾಳೆ ಇರಲ್ಲ, ನಾಳೆದು ಇವತ್ತಿರಲ್ಲ. ಯಾರು ಏನು ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ನೀನು ಜವಾಬ್ದಾರಿಯಿಂದ ಇರಬೇಕು. ನಾನೇನು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿರೋದಕ್ಕೆ ಅಲ್ವಾ ಹೇಳ್ತಾ ಇರೋದು. ಹಾಗಿದ್ಮೇಲೆ ಚಿಂತೆ ಬಿಡಿ. ನೋಡು ಕರ್ಣ, ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಈ ಕೆಲಸನ ನಿನ್ಗೆ ವಹಿಸ್ತಾ ಇದ್ದೀನಿ. ತುಂಬಾ ಶ್ರದ್ಧೆಯಿಂದ ಹುಷಾರ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಈ ಪ್ಲಾನು ಹಳ್ಳ ಹಿಡಿದೋಗುತ್ತಷ್ಟೇ. ಸರಿ, ನನಗೆ ಅರ್ಜೆಂಟ್ ಕೆಲಸ ಇದೆ, ಯಾರನ್ನೋ ಮೀಟ್ ಮಾಡಬೇಕು. ಸಂಜೆ ಸಿಗ್ತೀನಿ. ಕರ್ಣ, ಇದೇ ಬೇಡ ಅಂತ ಹೇಳೋದು. ನಾನು ನಿನ್ ಜೊತೆ ಇನ್ನೂ ಮಾತಾಡಬೇಕು. ಅರ್ಧಂಬರ್ಧ ಮಾತಾಡ್ಕೊಂಡು ಎಡವಟ್ ಮಾಡ್ಕೋಬೇಡ. 10 ನಿಮಿಷ ಇರು, ಎಲ್ಲ ಮಾತಾಡಿ ಮುಗಿಸ್ಬಿಡ್ತೀನಿ. ಯಾಕೆ ಆತರ ಮಾಡ್ತಾ ಇದೀಯಾ? ಅವ್ರಿಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಟೈಮಿಗೆ ಸರಿಯಾಗಿ ಹೋಗ್ಬೇಕಲ್ವಾ? ಅಲ್ಲ, ನನಗಿಂತ ಅವರೇ ಹೆಚ್ಚಾಗಿ ಹೋದ್ರಾ? ಹೆಚ್ಚು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಎ ಕಮಿಟ್ಮೆಂಟ್. ಸರಿ, ಸಂಜೆ ಅಂದ್ರೆ ಎಷ್ಟು ಗಂಟೆಗೆ ಸಿಗ್ತೀಯಾ? ಹೇಳ್ತೀನಿ. ಹೋಗು ಕರ್ಣ, ಹೋಗು. ನಿನ್ನ ಲೆಕ್ಕಾಚಾರ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ನನ್ನ ಕಣ್ಣು ಮುಂದೆ ಹುಟ್ಟಿರೋನು. ನನ್ನ ಕಣ್ ತಪ್ಸೆ ಹೋಗ್ತೀಯಾ? ನನಗೆ ಗೊತ್ತು ನಿನಗೆ ಈ ಊರಲ್ಲಿ ಯಾರು ದಿಕ್ಕಿಲ್ಲ ಅಂತ. ನನಗೆ ಗೊತ್ತು ನೀನು ಆ ಪ್ರಿಯಾನೇ ನೋಡಕ್ ಹೋಗಿರ್ತೀಯ ಅಂತ. ಇನ್ಸ್ಪೆಕ್ಟರ್, ಇವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಇವನು ಜೈಲಲ್ಲೇ ಕೊಳಿಬೇಕು. ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಇವನು ಹೊರಗಡೆ ಬರಬಾರ್ದು. ಕಿಡ್ನಾಪ್ ಮಾಡೋದಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಒದ್ದು ಒಳಗಡೆ ಹಾಕಿ ಇವನನ್ನ. ಇವನೇ ಕಿಡ್ನಾಪ್ ಮಾಡಿರೋದು ಅಂತ ಪ್ರೂವ್ ಆದ್ರೆ ಒದ್ದೊಳಗಾಗ್ತೀನಿ. ಸರ್, ಒಂದು ನಿಮಿಷ ಬಂದೆ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಒಂದು ನಿಮಿಷ. ಇವನೇನು ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ದ? ಜೆಪಿ, ಎಲ್ಲ ಎಡವಟ್ಟಾಗೋಯ್ತು. ನನ್ನ ಕತೆ ಮುಗೀತು ಅಂತಾನೆ ಅನಿಸ್ತಾ ಇದೆ. ನಾನು ಮತ್ತೆ ಜೈಲ್ ಪಾಲಾಗಿ ಹೋಗ್ತೀನಿ ಅಂತ ಭಯ ಆಗ್ತಾ ಇದೆ. ಏಯ್, ಏನೋ ಹೇಳ್ತಿದ್ಯಾ ನೀನು? ಹಗಲೊತ್ನೆಲ್ಲ ಎಣ್ಣೆ ಹಾಕೋ ಶುರು ಮಾಡ್ಕೊಂಡಿದ್ಯಾ? ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀನ್ ತಮಾಷೆ ಮಾಡಬೇಡ ಜೆಪಿ. ಅಲ್ಲ, ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು ತಮಾಷೆ ಮಾಡಬೇಡ. ಅರ್ಜುನ್ ನನ್ನನ್ನು ಅರೆಸ್ಟ್ ಮಾಡಿಸ್ಬಿಟ್ಟಿದ್ದಾನೆ. ಏನು? ಅರ್ಜುನ್ ನಿನ್ನ ಅರೆಸ್ಟ್ ಮಾಡಿಸಿದಾನ? ಹೌದು, ಕಲ್ಪನಾನ ನಾನೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಆ ಅರ್ಜುನ್ಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಪೊಲೀಸರು ನನ್ನನ್ನು ಸ್ಟೇಷನ್ ಕರ್ಕೊಂಡ್ಬಂದಿದ್ದಾರೆ. ಈಗ ನನ್ನನ್ನು ಹೇಗಾದ್ರೂ ಮಾಡಿ ನೀನೇ ಕಾಪಾಡಬೇಕು. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನನ್ನ ಜೈಲಿಗೆ ಹಾಕ್ಬಿಟ್ರೆ ನಾನು ಏನ್ ಮಾಡ್ಲಿ ಜೆಪಿ? ಜೀವನ ಪೂರ್ತಿ ನನ್ನ ಆಯುಸ್ಸೆಲ್ಲ ಜೈಲಲ್ಲೇ ಕಳಿಬೇಕಾಗುತ್ತೆ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅರೆಸ್ಟ್ ಮಾಡಿದಾರೆ ಅಂದ ತಕ್ಷಣ ಒಳಕ್ ಹಾಕಕ್ಕಾಗಲ್ಲ. ಅವನಿಂದ ನಿನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಎಳ್ಕೊಂಬಂದು ನನ್ನನ್ನ ಪೊಲೀಸವ್ರ ಮುಂದೆನೆ ಕೂರ್ಸಿದಾನೆ. ಅಲ್ಲಿಗೆ ಅವ್ನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ತಾನೇ ಅರ್ಥ. ಶೇಷ, ಕೆಲವೊಂದು ವಿಷಯಗಳು ನಿನಗೆ ಅರ್ಥ ಆಗಲ್ಲ, ನಮ್ಮಂತ ಅಡ್ವೊಕೇಟ್ಗಳಿಗೆ ಅರ್ಥ ಆಗೋದು. ನೀನೇನು ತಲೆ ಕೆಡಿಸ್ಕೋಬೇಡ. ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಿನಗೆ? ಹೌದೌದು ಇದೆ. ಹಾಗಾದ್ರೆ ನನ್ನ ಮಾತು ಕೇಳು.
ನೀನೇ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ. ಈ ಕೇಸು ಸ್ಟ್ಯಾಂಡ್ ಆಗಲ್ಲ. ಹಾಗಂತೀಯಾ? ಅಲ್ಲ, ಅರ್ಜುನ್ ಲಾಯರ ಅಥವಾ ಎಡ್ಬಿಡಂಗಿನ? ಅಲ್ಲ, ಯಾವ ಆಧಾರದ ಮೇಲೆ ನೀನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾನೆ? ಅವನೇ ನಿನ್ನ ಮುಖ ನೋಡಿದನ? ಅಥವಾ ಅವ್ ನಮ್ಮ ಕಲ್ಪನಾ ನಿನ್ ಮುಖ ನೋಡಿದಳ? ಅಥವಾ ಅವನು ಹೇಳ್ತೀನಿ ನಿನ್ ಮುಖ ನೋಡಿದಳ? ಯಾರು ಮುಖ ನೋಡಿಲ್ಲ ಅಂತಂದ್ಮೇಲೆ ಯಾವ ಆಧಾರದ ಮೇಲೆ ನಿನ್ನನ್ನ ಅರೆಸ್ಟ್ ಮಾಡಿಸ್ತಾನೆ? ಕಾಮನ್ ಸೆನ್ಸ್ ಬೇಡವಾ? ನಿಜಾನಪ್ಪ, ಅವ್ರು ಯಾರು ನೋಡಿಲ್ಲ. ಆದ್ರೆ ಕರ್ಣ ನೋಡಿದಾನಲ್ಲ, ಅದು ನಮಗ್ ಭಯ ಆಗ್ತಾ ಇರೋದು. ನನ್ನ ಎದೆ ಒಳಗೆ ನಡ್ಕ ಶುರು ಆಗ್ಬಿಟ್ಟಿದೆ. ಈ ಜನ್ಮಕ್ಕೆ ನನಗೆ ಜೈಲೇ ಖಾಯಂ ಅಂತಾನು ಅನ್ನಿಸ್ಬಿಟ್ಟಿದೆ. ಭಯ ಹುಡ್ಸೋನ ಎದೆಯಲ್ಲೇ ನಡ್ಕ ಶುರುವಾಗಿದೆ ಅಂದ್ರೆ ವಿಪರ್ಯಾಸ ಅಂತ. ನೋಡು, ಬೇಡದೆ ಇರೋದನ್ನ ಮಾತಾಡಿ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಕರ್ಣ ನಿನ್ನ ಮುಖ ನೋಡಿದಾನೆ ಅಂತ ಹೇಳಿದೆ ಅಲ್ವಾ? ಹೌದು. ಕರ್ಣ ನಿನ್ನ ವಿರುದ್ಧ ಸಾಕ್ಷಿ ಹೇಳ್ತಾನೆ ಅಂತೀಯ? ಇಲ್ಲ, ಹೇಳಲ್ಲ. ಜಬ್ಬೆ ಎಬ್ಬೆ ಎಬ್ಬೆ